ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವಜನರೇ, ಇಂದಿನ ಈ ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಅತ್ಯಂತ ಮುಖ್ಯವಾದ ಮತ್ತು ಪ್ರತಿಯೊಬ್ಬ ಕ್ರಿಶ್ಚಿಯನನ್ನು ತಿಳಿದುಕೊಳ್ಳಲೇಬೇಕಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನೆಂದರೆ, ಸೈತಾನನು ನಮ್ಮ ಜೀವನದೊಳಗೆ ಬರುವ ಬಾಗಿಲುಗಳು ಯಾವುವು ಮತ್ತು ಇದರ ಬಗ್ಗೆ ಸತ್ಯವೇದವು ಬೈಬಲ್ ಏನು ಹೇಳುತ್ತದೆ. ನಮ್ಮ ಮನೆಗೆ ಕಳ್ಳನು ಬರುವಾಗ ಮುಖ್ಯ ಬಾಗಿಲು ಮುಚ್ಚಿದರೆ ಅವನು ಯಾವುದಾದರೂ ಕಿಟಕಿ ಅಥವಾ ಹಿಂಬಾಗಿಲನ್ನು ಹುಡುಕುತ್ತಾನೆ. ಅದೇ ರೀತಿ ಶತ್ರುವಾದ ಸೈತಾನನು ಕೂಡ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಆತ್ಮಿಕ ಜೀವನದಲ್ಲಿ ಪ್ರವೇಶಿಸಲು ಕೆಲವೊಂದು ಬಾಗಿಲುಗಳನ್ನು ಹುಡುಕುತ್ತಿರುತ್ತಾನೆ. ನಾವು ಅರಿಯದೆ ಆ ಬಾಗಿಲುಗಳನ್ನು ತೆರೆದಿದ್ದಾಗ ಅವನು ಒಳಗೆ ಬಂದು ನಮ್ಮ ಶಾಂತಿ, ಸಂತೋಷ ಮತ್ತು ಆಶೀರ್ವಾದವನ್ನು ಕದಿಯುತ್ತಾನೆ. ಸತ್ಯವೇದದಲ್ಲಿ ಯೋಹಾನ 10:10 ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಕಳ್ಳನು ಕದಿಯುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. ಹಾಗಾದರೆ ಆ ಸೈತಾನನಿಗೆ ನಾವು ಅರಿಯದೆ ತೆರೆಯುವಾಗ ಬಾಗಿಲುಗಳು ಯಾವುವು? ಆ ಬಾಗಿಲುಗಳನ್ನು ನಾವು ವಾಕ್ಯದ ಮೂಲಕ ಹೇಗೆ ಮುಚ್ಚಬೇಕು ಎಂಬುದನ್ನು ಈ ವಿಸ್ತಾರವಾದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮತ್ತು ಕೊನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮಾಡುವ ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. ಸೈತಾನನು ಪ್ರವೇಶಿಸುವ 5 ಪ್ರಮುಖ ಬಾಗಿಲುಗಳು. 1. ಕ್ಷಮಿಸದಿರುವಿಕೆ ಮತ್ತು ಕಹಿ ಮನಸ್ಸು. ಸೈತಾನನು ನಮ್ಮ ಜೀವನದೊಳಗೆ ಪ್ರವೇಶಿಸಲು ತೆರೆಯುವ ಮೊದಲನೇ ಮತ್ತು ಅತಿ ದೊಡ್ಡ ಬಾಗಿಲು ಕ್ಷಮಿಸದಿರುವಿಕೆ. ಯಾರಾದರೂ ನಮಗೆ ಕೇಡು ಮಾಡಿದಾಗ, ಮೋಸ ಮಾಡಿದಾಗ ಅಥವಾ ನೋಯಿಸಿದಾಗ ನಾವು ಅವರನ್ನು ಕ್ಷಮಿಸದೆ ಮನಸ್ಸಿನಲ್ಲಿ ಹಗೆತನವನ್ನು ಇಟ್ಟುಕೊಂಡರೆ ಅದು ಸೈತಾನನಿಗೆ ತೆರೆದ ಬಾಗಿಲು ಆಗುತ್ತದೆ. 2 ಕೊರಿಂಥದವರಿಗೆ 2:10-11 ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ನಾವು ಸೈತಾನನ ತಂತ್ರಗಳನ್ನು ಅರಿಯದವರಲ್ಲ, ಅವನಿಗೆ ನಮ್ಮ ಮೇಲೆ ಅಧಿಕಾರ ಸಿಗದಂತೆ ನಾವು ಕ್ಷಮಿಸಬೇಕು. ನಾವು ಕೋಪ ಮತ್ತು ಕಹಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಸೈತಾನನು ಆ ಕೋಪವನ್ನು ಬಳಸಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ತೊಂದರೆಗೆ ಸಿಲುಕಿಸುತ್ತಾನೆ. ಆದ್ದರಿಂದ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಪ್ರಾರ್ಥಿಸಿದಂತೆ ನಮ್ಮನ್ನು ನೋಯಿಸಿದವರನ್ನು ನಾವು ಕ್ಷಮಿಸಬೇಕು. 2. ಪಾಪದ ಅಭ್ಯಾಸಗಳು ಮತ್ತು ಅಧರ್ಮ. 2ನೇ ಬಾಗಿಲು ರಹಸ್ಯ ಪಾಪಗಳು ಮತ್ತು ಮನಪೂರ್ವಕವಾಗಿ ಮಾಡುವ ಪಾಪಗಳು. ಎಫೆಸದವರಿಗೆ 4:26-27 ಸತ್ಯವೇದವು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ, ಕೋಪಗೊಂಡರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದರ ಒಳಗಾಗಿ ನಿಮ್ಮ ಕೋಪವನ್ನು ತಣಿಸಿಕೊಳ್ಳಿ, ಸೈತಾನನಿಗೆ ಎಡೆಕೊಡಬೇಡಿರಿ, ಬಾಗಿಲು ತೆರೆಯಬೇಡಿರಿ. ನಮ್ಮ ಕಣ್ಣುಗಳು ನೋಡುವ ತಪ್ಪು ವಿಷಯಗಳು, ನಾಲಿಗೆಯಿಂದ ಆಡುವ ಸುಳ್ಳು ಹೆಮ್ಮೆ, ಅಸೂಯೆ, ಅನೈತಿಕ ಆಲೋಚನೆಗಳು ಇವೆಲ್ಲವೂ ಸೈತಾನನಿಗೆ ಪ್ರವೇಶಿಸಲು ನಾವು ಕೊಡುವ ಜಾಗಗಳು. ಪಾಪವು ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ನೀಡುತ್ತದೆ. ನಾವು ಪಾಪವನ್ನು ಒಪ್ಪಿಕೊಂಡು ಕಳೆದುಕೊಂಡಾಗ ಮಾತ್ರ ಆ ಬಾಗಿಲು ಮುಚ್ಚಲ್ಪಡುತ್ತದೆ. 3. ಭಯ, ಚಿಂತೆ ಮತ್ತು ನಂಬಿಕೆ ಇಲ್ಲದಿರುವಿಕೆ. 3ನೆಯ ಬಾಗಿಲು ಭಯ ಮತ್ತು ಅಧಿಕವಾದ ಚಿಂತೆ. 2 ತಿಮೋಥೆಯನಿಗೆ 1:7 ಬೈಬಲ್ ಹೇಳುತ್ತದೆ, ದೇವರು ನಮಗೆ ಭಯದ ಆತ್ಮವನ್ನು ಕೊಡದೆ ಶಕ್ತಿಯೂ ಪ್ರೀತಿಯೂ ಸ್ವಸ್ಥ ಬುದ್ಧಿಯೂ ಉಳ್ಳ ಆತ್ಮವನ್ನೇ ಕೊಟ್ಟಿದ್ದಾನೆ. ಭಯವು ದೇವರ ಕಡೆಯಿಂದ ಬರುವುದಿಲ್ಲ, ಅದು ಶತ್ರುವಿನಿಂದ ಬರುತ್ತದೆ. ಭವಿಷ್ಯದ ಬಗ್ಗೆ ಭಯ, ಕಾಯಿಲೆಯ ಭಯ, ಸಾಲದ ಭಯ, ಈ ಭಯಗಳ ಮೂಲಕ ಸೈತಾನನು ನಮ್ಮ ನಂಬಿಕೆಯನ್ನು ಕುಸಿಯುವಂತೆ ಮಾಡುತ್ತಾನೆ. ನಂಬಿಕೆಯು ದೇವರನ್ನು ಪ್ರಸನ್ನಗೊಳಿಸಿದರೆ ಭಯವು ಸೈತಾನನಿಗೆ ಕ್ರಿಯೆ ಮಾಡಲು ಅವಕಾಶ ಮಾಡಿಕೊಡುತ್ತದೆ. 4. ಮಾಟ ಮಂತ್ರ, ಜ್ಯೋತಿಷ್ಯ ಮತ್ತು ಅಂಧಶ್ರದ್ಧೆ. 4ನೆಯ ಬಾಗಿಲು ಅತ್ಯಂತ ಅಪಾಯಕಾರಿ ಬಾಗಿಲು. ಜ್ಯೋತಿಷ್ಯ, ಜಾತಕ, ಮಾಟ ಮಂತ್ರ, ಹಸ್ತ ಸಾಮುದ್ರಿಕ ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾದ ಅಂಧಶ್ರದ್ಧೆಗಳು. ಯೆಹೋವ ದೇವರು ಸ್ಪಷ್ಟವಾಗಿ ಆಜ್ಞಾಪಿಸುತ್ತಾರೆ, ಜ್ಯೋತಿಷ್ಯ ಹೇಳುವವನು, ಮಾಟಗಾರನು, ಶಕುನ ನೋಡುವವನು ನಿಮ್ಮ ಮಧ್ಯದಲ್ಲಿ ಇರಬಾರದು. ಇವುಗಳನ್ನು ಮಾಡುವವರೆಲ್ಲರೂ ಯೆಹೋವನಿಗೆ ಅಸಹ್ಯರು.
ಸಾಕಷ್ಟು ಕ್ರಿಶ್ಚಿಯನ್ನರು ಕಷ್ಟ ಬಂದಾಗ ಜಾತಕ ನೋಡುವುದು, ಜ್ಯೋತಿಷಿಗಳ ಬಳಿ ಹೋಗುವುದು ಅಥವಾ ಬೈಬಲ್ಗೆ ವಿರುದ್ಧವಾದ ಆಚಾರಗಳನ್ನು ಮಾಡುವುದು ಉಂಟು. ಇಂತಹ ಕ್ರಿಯೆಗಳು ಸೈತಾನನಿಗೆ ನಿಮ್ಮ ಕುಟುಂಬದ ಮೇಲೆ ನೇರ ಅಧಿಕಾರವನ್ನು ನೀಡುತ್ತವೆ. 5. ದೇವರಿಗೆ ನೀಡದ ಅಸಮ್ಮತಿ ಮತ್ತು ವಾಕ್ಯವನ್ನು ಪಾಲಿಸದಿರುವುದು. 5ನೆಯ ಬಾಗಿಲು ದೇವರಿಗೆ ವಿಧೇಯರಾಗದಿರುವುದು. ಅವಿಧೇಯತೆ. ಯಾಕೋಬ 4:7 ಪ್ರಕಾರ ದೇವರಿಗೆ ಅಧೀನರಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮಿಂದ ಓಡಿ ಹೋಗುವನು. ಗಮನಿಸಿ ದೇವಜನರೇ, ಸೈತಾನನು ಓಡಿ ಹೋಗಬೇಕಾದರೆ ಮೊದಲು ನಾವು ದೇವರಿಗೆ ಅಧೀನರಾಗಿರಬೇಕು, ವಿಧೇಯರಾಗಿರಬೇಕು. ನಾವು ದೇವರ ವಾಕ್ಯಕ್ಕೆ ವಿಧೇಯರಾದರೆ, ಪ್ರಾರ್ಥನೆ ಇಲ್ಲದೆ, ಸಭೆಯ ಸಂಸರ್ಗವಿಲ್ಲದೆ ಇದ್ದಾಗ ಸೈತಾನನು ಸುಲಭವಾಗಿ ನಮ್ಮನ್ನು ದಾಳಿ ಮಾಡುತ್ತಾನೆ. ಸೈತಾನನ ಬಾಗಿಲುಗಳನ್ನು ಮುಚ್ಚುವುದು ಹೇಗೆ? ಪ್ರಿಯ ಸಹೋದರ ಸಹೋದರಿಯರೇ, ಈ ಬಾಗಿಲುಗಳನ್ನು ಮುಚ್ಚಿ ಜಯವನ್ನು ಹೊಂದುವುದು ಹೇಗೆ? 1. ಪಾಪಾಂಗೀಕಾರ ಮತ್ತು ಕ್ಷಮೆ. ತಕ್ಷಣವೇ ನಿಮ್ಮ ಪಾಪಗಳನ್ನು ದೇವರೆದುರು ಒಪ್ಪಿಕೊಂಡು ಇತರರನ್ನು ಕ್ಷಮಿಸಿ. 2. ವಾಕ್ಯವೆಂಬ ಖಡ್ಗ. ಯೇಸು ಸ್ವಾಮಿ ಅರಣ್ಯದಲ್ಲಿ ಸೈತಾನನನ್ನು ಜಯಿಸಿದ್ದು ದೇವರ ವಾಕ್ಯದಿಂದ. ನಿತ್ಯವೂ ಬೈಬಲ್ ಓದಿ. 3. ನಿರಂತರ ಪ್ರಾರ್ಥನೆ ಮತ್ತು ಸ್ತುತಿ. ಪ್ರಾರ್ಥನೆ ಮತ್ತು ದೇವರನ್ನು ಸ್ತುತಿಸುವ ಮನೆಗೆ ಸೈತಾನನು ಹತ್ತಿರ ಬರಲಾರನು. 4. ಯೇಸುವಿನ ರಕ್ತದ ರಕ್ಷಣೆ. ನಿತ್ಯವೂ ನಿಮ್ಮ ಕುಟುಂಬವನ್ನು, ಮನಸ್ಸನ್ನು ಯೇಸುವಿನ ರಕ್ತದಿಂದ ಮುಚ್ಚಿ ಪ್ರಾರ್ಥಿಸಿ. ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯವನ್ನು ದೇವರೆಡೆಗೆ ತಿರುಗಿಸಿ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಮಹೋನ್ನತನಾದ ಯೇಸು ಸ್ವಾಮಿಯೇ, ಇಂದಿನ ಈ ವಾಕ್ಯಕ್ಕಾಗಿ ನಿನಗೆ ಧನ್ಯವಾದಗಳು. ಕರ್ತನೆ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಗಳನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ನಮ್ಮ ಅರಿವಿಲ್ಲದೆ ಅಥವಾ ನಮ್ಮ ಬಲಹೀನತೆಯಿಂದ ಸೈತಾನನಿಗೆ ನಾವು ತೆರೆದಿಟ್ಟ ಪ್ರತಿಯೊಂದು ಬಾಗಿಲನ್ನು ಯೇಸುವಿನ ನಾಮದಲ್ಲಿ ಮುಚ್ಚುತ್ತಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವ ಕಹಿ, ಕೋಪ, ಕ್ಷಮಿಸದಿರುವಿಕೆ ಮತ್ತು ಭಯಗಳನ್ನು ಯೇಸುವಿನ ರಕ್ತದಿಂದ ತೊಳೆದು ಹಾಕು. ಸೈತಾನನ ಪ್ರತಿಯೊಂದು ತಂತ್ರಗಳು, ಶಾಪಗಳು, ರೋಗಗಳು ಮತ್ತು ಅಂಧಕಾರದ ಶಕ್ತಿಗಳು ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಕ್ಷಣದಲ್ಲಿ ತೊಲಗಿ ಹೋಗಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಕುಟುಂಬದಲ್ಲೂ ನಿನ್ನ ಶಾಂತಿ, ಆಶೀರ್ವಾದ ಮತ್ತು ಪರಿಶುದ್ಧ ಆತ್ಮನ ರಕ್ಷಣೆ ಇರಲಿ. ಪ್ರತಿಯೊಂದು ಮುಚ್ಚಿದ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡಲಿ. ಸೈತಾನನ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡಲಿ. ಯೇಸುಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆಯುತ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ. ಪ್ರಿಯ ದೇವಜನರೇ, ನಿಮ್ಮ ಆತ್ಮಿಕ ಜೀವನದ ಬೆಳವಣಿಗೆಗಾಗಿ ಮತ್ತು ಪ್ರತಿದಿನ ದೇವರ ವಾಕ್ಯದಲ್ಲಿ ಬೆಳೆಯಲು ಉತ್ತಮವಾದ ಕ್ರಿಶ್ಚಿಯನ್ ಪುಸ್ತಕಗಳು ಅತ್ಯಗತ್ಯ. ಅದಕ್ಕಾಗಿ ನಾನು ಅಮೆಜಾನ್ನಲ್ಲಿ ಲಭ್ಯವಿರುವ ಸತ್ಯವೇದ ಕನ್ನಡ ಹೋಲಿ ಬೈಬಲ್, ಪ್ರಾರ್ಥನೆಗೆ ಸಹಾಯವಾಗುವ ವಿಭಿನ್ನ ರೀತಿಯ ಕ್ರಿಶ್ಚಿಯನ್ ಪುಸ್ತಕಗಳು ಹಾಗೂ ನಿಮ್ಮ ಮನೆಗೆ ಅಥವಾ ಪ್ರಿಯರಿಗೆ ಉಡುಗೊರೆ ನೀಡಲು ಬೇಕಾಗುವ ನಾನಾ ರೀತಿಯ ಕ್ರಿಶ್ಚಿಯನ್ ಪ್ರಾಡಕ್ಟ್ಗಳು ಮತ್ತು ವಸ್ತುಗಳ ಅಮೆಜಾನ್ ಲಿಂಕ್ಗಳನ್ನು ಈ ವಿಡಿಯೋದ ಕೆಳಗಿನ ವಿವರಣೆಯಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಪುಸ್ತಕಗಳನ್ನು ಮತ್ತು ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಮುಖ್ಯ ಗಮನ: ನಾನು ಹಾಕಿರುವ ಈ ಲಿಂಕ್ ಕ್ಲಿಕ್ ಮಾಡಿ ನೀವು ಯಾವುದೇ ವಸ್ತು ಕೊಂಡರೂ ನನಗೆ ಅಮೆಜಾನ್ನಿಂದ ಸಣ್ಣ ಕಮಿಷನ್ ಲಾಭ ಸಿಗುತ್ತದೆ. ಇದರಿಂದ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಬೆಳೆಯಲು ಮತ್ತು ಹೆಚ್ಚಿನ ದೇವರ ಸೇವೆಯನ್ನು ಮಾಡಲು ಸಹಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.